ಕುಡಿದು ವಾಹನ ಓಡಿಸಬಾರದು ಅಂತ ಪೊಲೀಸರು, ಮನೆಯವರು ಎಲ್ಲರೂ ಬುದ್ಧಿ ಹೇಳ್ತಾರೆ. ಆದರೆ ಕುಡಿದು ಬಂದ್ರೆ ವಾಹನನೇ ಸ್ಟಾರ್ಟ್ ಆಗದಿದ್ರೆ ಹೇಗಿರುತ್ತೆ ಹೇಳಿ? ಇಂತಹದೊಂದು ಆವಿಷ್ಕಾರವನ್ನ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಹಾಗಾದ್ರೆ ಹೇಗಿರುತ್ತೆ ಆ ವಾಹನ ನೋಡೋಣ ಬನ್ನಿ. ಭಾರತದಲ್ಲಿ ಸ್ಟಾರ್ಟ್ಅಪ್ ಕಂಪನಿಗಳು ಎಲೆಕ್ಟ್ರಿಕ್ ವಾಹನದಲ್ಲಿ ಸಂಶೋಧನೆ ನಡೆಸಿ ಹೊಸ ಅಚ್ಚರಿಗಳನ್ನು ನೀಡ್ತಾ ಇದ್ದಾರೆ. ಇದೀಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ, ಮೋತಿಲಾಲ್ ನೆಹರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿದ್ಯಾರ್ಥಿಗಳು ಹಾಗೂ ಸೊಸೈಟಿ ಆಫ್ ಆಟೋಮೇಟಿವ್ ಎಂಜಿನಿಯರ್ಸ್ ಜಂಟಿಯಾಗಿ ಅತ್ಯಾಧುನಿಕ ತಂತ್ರಜ್ಞಾನದ ಎಲೆಕ್ಟ್ರಿಕ್ ಬೈಕ್ ಅಭಿವೃದ್ಧಿಪಡಿಸಿದ್ದಾರೆ. ಇದು ಸವಾರರ ಸುರಕ್ಷತೆಗಾಗಿ ತಯಾರಿಸಲಾಗಿದೆ. ಮದ್ಯ ಸೇವಿಸಿದ್ರೆ ಸ್ಟಾರ್ಟ್ ಆಗಲ್ಲ ಬೈಕ್. ಮದ್ಯಪಾನ ಮಾಡಿ ವಾಹನ ಓಡಿಸೋದು ಕಾನೂನು ಬಾಹಿರ ಕೂಡ, ಅಸುರಕ್ಷಿತವೂ ಹೌದು. ಇದೇ ಕಾರಣದಿಂದ ಡ್ರಿಂಕ್ ಅಂಡ್ ಡ್ರೈವ್ ವಿಷಯವನ್ನ ಪೊಲೀಸರು ಗಂಭೀರವಾಗಿ ಪರಿಗಣಿಸ್ತಾರೆ. ಕುಡಿದು ವಾಹನ ಚಲಾಯಿಸೋರನ್ನ ಹಿಡಿದು ದಂಡ ಕಟ್ಟಿಸಿ ಬುದ್ಧಿವಾದ ಹೇಳ್ತಾರೆ. ಆದರೆ ಹೀಗೆ ದಂಡ ಕಟ್ಟಿದ್ರು, ಪೊಲೀಸರು ಎಷ್ಟೇ ಬುದ್ಧಿ ಹೇಳಿದ್ರು, ಮನೆಯವರು ಎಷ್ಟೇ ತಿಳಿ ಹೇಳಿದ್ರು ಅದನ್ನ ಕಿವಿಗೆ ಹಾಕಿಕೊಳ್ಳದೆ ಕುಡಿದು ವಾಹನ ಚಲಾಯಿಸಿ ತಾವು ಅಪಾಯಕ್ಕೆ ಸಿಲುಕಿ ಬೇರೆಯವರಿಗೂ ತೊಂದರೆ ಕೊಡುವವರು ನಮ್ಮಲ್ಲಿ ಅನೇಕ ಮಂದಿ. ಅಂಥವರಿಗಾಗಿಯೇ ಹೊಸ ಆವಿಷ್ಕಾರವಾಗಿ ಅಲಹಾಬಾದ್ನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ವಾಹನೋದ್ಯಮ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರ ಪರಿಚಯಿಸಿದ್ದಾರೆ. ಇವರು ತಯಾರಿಸಿದ ಈ ಬೈಕ್ ಮದ್ಯ ಕುಡಿದು ಬಂದರೆ ಸ್ಟಾರ್ಟ್ ಆಗೋದಿಲ್ಲ. ಇಷ್ಟೇ ಅಲ್ಲ, ಸ್ಟಾರ್ಟ್ ಮಾಡಿದ ಬಳಿಕ ಮದ್ಯ ಕುಡಿದಿದ್ರೂ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಹಲವು ವೈಶಿಷ್ಟ್ಯತೆಗಳನ್ನು ಒಳಗೊಂಡಿರುವ ಬೈಕ್. ಆಲ್ಕೋಹಾಲ್ ಡಿಟೆಕ್ಷನ್ ಸಿಸ್ಟಮ್ ಮೂಲಕ ಈ ಎಲೆಕ್ಟ್ರಿಕ್ ಸ್ಕೂಟರ್ ಗಮನ ಸೆಳೀತಾ ಇದೆ. ಇದರ ಜೊತೆಗೆ ಇದು ಸ್ಮೋಕ್ ಸೆನ್ಸರ್, ಆಂಟಿ ಥೆಫ್ಟ್ ಅಲಾರಾಮ್ ಅಂದರೆ ಕಳ್ಳತನ ವಿರೋಧಿ ಎಚ್ಚರಿಕೆಗಳಂತಹ ಸುಧಾರಿತ ವೈಶಿಷ್ಟ್ಯಗಳು ಸೇರಿದಂತೆ ಹಲವು ಫೀಚರ್ಗಳನ್ನು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ಬೈಕ್ನಲ್ಲಿ ಪರಿಚಯಿಸಿದ್ದಾರೆ. ಬರೀ ಇಷ್ಟೇ ಅಲ್ಲ, ಒಂದೊಮ್ಮೆ ಅಪಘಾತ ಸಂಭವಿಸಿದ್ರೆ ಇದು ಸಹಾಯಕ್ಕಾಗಿ ತುರ್ತು ಸೇವೆಗಳನ್ನು ಸಂಪರ್ಕ ಮಾಡುತ್ತೆ. ಇನ್ನು ಕಡಿದಾದ ರಸ್ತೆಯನ್ನ ಸರಾಗವಾಗಿ ಇರೋದಕ್ಕೆ ಸಹಾಯವಾಗುವಂತೆ ಇದು ಹಿಲ್ ಅಸಿಸ್ಟ್ ಫೀಚರ್ ಅನ್ನು ಒಳಗೊಂಡಿದೆ. ಇನ್ನು ಸವಾರ ಕುಡಿದ ವೇಳೆ ಮಾತ್ರ ಬೈಕ್ನ ಸೆನ್ಸರ್ಗಳು ಪತ್ತೆ ಮಾಡಲ್ಲ, ಬದಲಾಗಿ ಯಾವಾಗ ಅಪಘಾತದ ಸಾಧ್ಯತೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಕೂಡ ಅದು ಸ್ಟಾರ್ಟ್ ಆಗೋದಿಲ್ವಂತೆ. ಈ ಬಗ್ಗೆ ಯೋಜನೆಯ ಮೇಲ್ವಿಚಾರಣೆ ವಹಿಸಿದ MNNITಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಹೇಳಿದ್ದಾರೆ. ಇತ್ತೀಚೆಗೆ ಭೋಪಾಲ್ನಲ್ಲಿ ಇಂಪೀರಿಯಲ್ ಸೊಸೈಟಿ ಆಫ್ ಇನ್ನೋವೇಟಿವ್ ಎಂಜಿನಿಯರ್ಸ್ ಆಯೋಜಿಸಿದ್ದ ಪ್ರತಿಷ್ಠಿತ ಸ್ಪರ್ಧೆಯಲ್ಲಿ ಈ ಬೈಕ್ ಅನ್ನು ಅನಾವರಣಗೊಳಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ MNNIT ಉತ್ತಮ ವಿನ್ಯಾಸ ಮತ್ತು ಫ್ಯೂಚರ್ ಅವಾರ್ಡ್ ಎಂಬ 2 ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದೆ. ಸದ್ಯ ಈ ಬೈಕ್ ಬೆಲೆ 1,30,000 ರೂಪಾಯಿ ಆಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.